ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಕ್ರಾಂತಿ ಬಳಿಕ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕ್ರಾಂತಿಯಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಅದಕ್ಕೆ ಇಂಬು ಕೊಡುವಂತಹ ಭಾರಿ ದೊಡ್ಡ ಬೆಳವಣಿಗೆಯೊಂದು ನಡೆದಿದೆ. ಹಲವು ಬಾರಿ ದೆಹಲಿಗೆ ಹೋದರೂ ಡಿಕೆಗೆ ಸಿಗದ ರಾಹುಲ್ ಗಾಂಧಿ ನಿನ್ನೆ ಮೈಸೂರಿನಲ್ಲೇ ಸಿಕ್ಬಿಟ್ರು. ಸಿಎಂ ಮತ್ತು ಡಿಸಿಎಂ ಡಿಕೆ ಜೊತೆಗೆ ರಾಹುಲ್ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿಯ ಕ್ರಾಂತಿ ಮುನ್ಸೂಚನೆ. ಡಿಕೆ ರಾಹುಲ್ ಭೇಟಿ. ಡಿಕೆ ಎದುರೇ ಸಿದ್ದರಾಮಯ್ಯರ ಸೈಡಿಗೆ ಕರೆದು ರಾಹುಲ್ ರಹಸ್ಯ ಚರ್ಚೆ. ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಅಂತ ಹಬ್ಬ ಆಚರಿಸ್ತಿದ್ರೆ, ಹಬ್ಬಕ್ಕೂ ಮುನ್ನವೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಕ್ರಾಂತಿ ಎನ್ನಲಾಗ್ತಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿಯಲ್ಲಿ ಯಾರಿಗೆ ಎಳ್ಳು ಯಾರಿಗೆ ಬೆಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಮೈಸೂರು ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಇದೇ ದೃಶ್ಯ ಸದ್ಯ ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವ ನಾಯಕತ್ವ ಬದಲಾವಣೆ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ನಿನ್ನೆ ದೆಹಲಿಯಿಂದ ತಮಿಳುನಾಡಿಗೆ ತೆರಳುತ್ತಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೈಸೂರಿಗೆ ಭೇಟಿ ನೀಡಿದರು. ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದರು. ಡಿಕೆ ಸಹ ಜೊತೆಗೆ ಇದ್ದರೂ ನಾಯಕರು ಹೂವಿನ ಬೊಕ್ಕೆ ಕೊಡೋದರಲ್ಲೇ ಮುಳುಗಿ ಹೋಗಿದ್ರು. ಮಧ್ಯಾಹ್ನ ಸಿಎಂ ಜೊತೆಗಾಗಲಿ ಡಿಕೆ ಜೊತೆಗಾಗಲಿ ಯಾವುದೇ ಮಾತುಕತೆ ನಡೆದಿರಲಿಲ್ಲ. ಇತ್ತ ಮಾಧ್ಯಮದ ಜೊತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಕಮಿಂಗ್ ಆ್ಯಂಡ್ ಗೋಯಿಂಗ್ ಅಷ್ಟೇ ಅಂದಿದ್ರು. No discussion has been taken place today. Even in the evening also no discussion will be taken place. He is coming and going. ಆದರೆ ಸಂಜೆ ರಾಹುಲ್ ಗಾಂಧಿ ವಾಪಸ್ ಮೈಸೂರಿಗೆ ಬಂದಾಗ ನಡೆದಿದ್ದೇ ಬೇರೆ. ಹೌದು, ಸಂಜೆ ಮತ್ತೆ ಮೈಸೂರಿಗೆ ಬಂದ ರಾಹುಲ್ ಗಾಂಧಿ ಅವರನ್ನ ಮೊದಲು ಡಿಸಿಎಂ ಡಿಕೆ ಸ್ವಾಗತಿಸಿದ್ರು. ಇದೇ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡ ಡಿಕೆ ರನ್ವೇನಲ್ಲಿಯೇ ರಾಹುಲ್ ಗಾಂಧಿಯನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು. ಕೆಲ ನಿಮಿಷ ರಾಹುಲ್ ಗಾಂಧಿ ಬಳಿ ಡಿಕೆ ಶಿವಕುಮಾರ್ ಸೀಕ್ರೆಟ್ ಆಗಿ ಮಾತುಕತೆ ನಡೆಸಿದ್ರು. ರಾಹುಲ್ ಗಾಂಧಿ ಮುಂದೆ ಡಿಕೆ ಶಿವಕುಮಾರ್ ಒಂದು ಸುದೀರ್ಘ ವಿವರಣೆಯನ್ನ ಸಿಕ್ಕ ಅವಕಾಶದಲ್ಲಿ ಮುಂದೆ ಇಟ್ಟಿದ್ದಾರೆ. ಡಿಕೆ ಮಾತು ಆಲಿಸಿದ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರನ್ನ ಕರೆದು ಪ್ರತ್ಯೇಕವಾಗಿ ಒಂದು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಮುಂದೆ ನಡೆದ ಮಾತುಕತೆ ನೇರವಾಗಿ ಯಾವ ವಿಚಾರಕ್ಕೆ ಅನ್ನೋದರ ಗುಟ್ಟನ್ನ ಡಿಕೆ ಆಗಲಿ ಸಿದ್ದರಾಮಯ್ಯ ಆಗಲಿ ಬಿಟ್ಕೊಟ್ಟಿಲ್ಲ. ಆದರೆ ಸದ್ಯದ ಕಾಂಗ್ರೆಸ್ನ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮಾತುಕತೆಯ ದೃಶ್ಯ ರಾಜ್ಯ ರಾಜಕಾರಣದಲ್ಲಿ ಬೇರೆಯದ್ದೇ ಮೆಸೇಜ್ ಕೊಡ್ತಿದೆ. ಹೌದು, ರಾಹುಲ್ ಗಾಂಧಿ ಭೇಟಿ ಮಾಡಲು ಸಣ್ಣ ಅವಕಾಶಕ್ಕಾಗಿ ಡಿಕೆ ಕಾದುಕೊಳ್ತಿದ್ರು. ಒಂದೇ ಒಂದು ಅವಕಾಶ ಸಿಕ್ಕರೆ ರಾಹುಲ್ ಗಾಂಧಿ ಮುಂದೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಎಲ್ಲವನ್ನೂ ಹೇಳಿಬಿಡಬೇಕು ಅಂತ ಡಿಕೆ ಕಾದಿದ್ರು. ಯಾಕಂದ್ರೆ ಕಳೆದ ಹಲವು ತಿಂಗಳುಗಳಿಂದ ನಾಯಕತ್ವದ ವಿಚಾರ ಚರ್ಚೆ ಮಾಡಲು ಒಂದು ವೇದಿಕೆ ಕ್ರಿಯೇಟ್ ಆಗಿರಲಿಲ್ಲ. ಡಿಕೆ ಅವರಿಗೆ ಒಂದು ಅವಕಾಶ ಕೂಡಿ ಬಂದಿರಲಿಲ್ಲ. ಆದರೆ ನಿನ್ನೆ ಮೈಸೂರು ವಿಮಾನ ನಿಲ್ದಾಣ ಅಂತಹದೊಂದು ಅವಕಾಶವನ್ನು ಡಿಕೆಗೆ ಒದಗಿಸಿಕೊಟ್ಟಿತ್ತು. ಡಿಕೆ ರಾಹುಲ್ ಗಾಂಧಿ ಎದುರು ನಾಯಕತ್ವ ವಿಚಾರವನ್ನೇ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಬಹುಶಃ ಮುಂದಿನ ಬದಲಾವಣೆಗಳಿಗೆ ಇದೇ ನಾಂದಿ ಹಾಡಬಹುದು. ನಾಯಕತ್ವ ಬದಲಾವಣೆ ವಿಷಯವಾಗಲಿ ಸಚಿವ ಸಂಪುಟ ಪುನಾರಚನೆ ಆಗಲಿ ಅದು ಹಾದಿ ಬೀದಿಯಲ್ಲಿ ಚರ್ಚೆಯಾಗುವ ವಿಚಾರ ಅಲ್ಲವೇ ಅಲ್ಲ. ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಿದ್ದರಾಮಯ್ಯ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು, ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದ್ದೀವ? ಅಲ್ಟಿಮೇಟ್ಲಿ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಎಮ್ ಎಲ್ ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರೆ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ? ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ನಾವು ಅವ್ರು ಮಾತಾಡಿದ್ದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ಗೆ ಬಂದಿದ್ರು, ಮಾತಾಡಿದ್ದೀವಿ. ಇಬ್ಬರು ಮಾತಾಡಿರೋದು ಏನಪ್ಪ ಅಂತಂದರೆ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ನ ಈ ಸ್ಥಿತಿಯನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಕಾಂಗ್ರೆಸ್ ಕಾಲೆಳಿತಿದೆ. ಬುದ್ಧಿ ಇಲ್ದಿರೋ ರಾಹುಲ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಗೆ ಬುದ್ಧಿ ಹೇಳ್ತಾರಾ ಅಂತ ಲೇವಡಿ ಮಾಡಿದ್ದಾರೆ. ಸ್ವತಃ ಬುದ್ಧಿ ಇಲ್ಲದೆ ಇರುವ ರಾಹುಲ್ ಗಾಂಧಿ ಇವ್ರು ಕಚ್ಚಾಟಕ್ಕೆ ಬುದ್ಧಿ ಹೇಳ್ತಾರೆ ಅಂತ ಅನ್ನುವಂಥ ವಿಶ್ವಾಸ ನೀವು ಇಟ್ಕೊಂಡಿದ್ದೀರಾ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕಚ್ಚಾಡ್ತಿರೋದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಆಡಳಿತದ ಮೇಲೆ ಪರಿಣಾಮ, ಅದರ
ಕೆಟ್ಟ ಪರಿಣಾಮ ಆಗ್ತಿರೋಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಬುದ್ಧಿ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀರಾ? ಬುದ್ಧಿ ಇದ್ದವ್ರು ಬುದ್ಧಿ ಹೇಳ್ತಾರೆ, ಬುದ್ಧಿನೇ ಇಲ್ಲದೆ ಇದ್ದವ್ರು ಏನು ಬುದ್ಧಿ ಹೇಳ್ತಾರೆ? ಕಾಂಗ್ರೆಸ್ ಮೂಲಗಳ ಪ್ರಕಾರ ಈ ತಿಂಗಳ ಅಂತ್ಯದ ವೇಳೆಗೆ ನಾಯಕತ್ವದ ವಿಚಾರ ಚರ್ಚಿಸಲು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರನ್ನ ದೆಹಲಿಗೆ ಕರೆಯುವ ಸಾಧ್ಯತೆ ಇದೆ. ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.